ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನನ್ನ ದೃಷ್ಟಿನೇ ತಾಗತ್ತೇನೋ. ಕೈ ಮುಗಿತೀನಿ, ಇವತ್ತು ಮಾತ್ರ ನನ್ನ ಬಾ ಅಂತ ಕರಿಬೇಡಿ. ಯಾಕಂದ್ರೆ ಇವತ್ತು ನನ್ನ ಮದುವೆ. ನಿನ್ನ ಮದುವೆಗಿನ ಮುಂಚೆ ನಿನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಬಿಡೋ ಜವಾಬ್ದಾರಿ ನಂದು. ಈ ಹೂವಿನ ಜೊತೆ ಈ ಪತ್ರ ಕೊಟ್ಬಿಡು. ಇಲ್ಲ ಇಲ್ಲ ಇಲ್ಲ, ನಾನ್ ಸೈನ್ ಮಾಡಕ್ಕಿಲ್ಲ. ನಾನು ಪ್ರೀತಿಸಿದ್ದು ನನ್ನ ಹುಡುಗಿನ, ನನ್ನ ಹೆಂಡತಿ ಆಗೋಳನ್ನ. ಆದರೆ ನೀನು ನನ್ನ ಹೆಂಡತಿ ಆಗಲೇ ಇಲ್ವಲ್ಲ. ಈಗ ಪ್ರೀತಿ ಬಗ್ಗೆ ದೊಡ್ಡದಾಗಿ ಮಾತಾಡ್ತಿದ್ಯಲ್ಲ. ಅವತ್ತು ಮದುವೆ ದಿನ ಡ್ಯಾನ್ಸ್ ಶೋಗೆ ಹೋಗೋವಾಗ ಇದೇ ಪ್ರೀತಿನ ಎಡಗಾಲಲ್ಲಿ ಒತ್ತು ಹೋದ್ಯಲ್ಲ. ಅವತ್ತು ನೆನಪಾಗ್ಲಿಲ್ವ ಈ ಪ್ರೀತಿ? ಹೊರಟೋಗಿ ನನ್ನ ಜೀವನದಿಂದ. ನಿನ್ನ ಮುಖ ನೋಡದೆ ಇದ್ಬಿಡ್ಬೋದು, ನಿನ್ನ ಫೋಟೋಗಳನ್ನ ಕಣ್ಣಿಗೆ ಕಾಣಿಸ್ತಿರೋಷ್ಟು ದೂರಕ್ಕೆ ಎಸ್ಬಿಡ್ಬೋದು. ಆದರೆ ಮನಸ್ಸಲ್ಲಿರೋ ನಿನ್ನನ್ನು ಹೇಗೆ ಅಳಿಸ್ಲಿ? ಅದು ನನ್ನಿಂದ ಸಾಧ್ಯನಾ? ಯಾಕಿಷ್ಟು ಆಳವಾಗಿ ಬೆರ್ತೋಗಿದ್ಯಾ ನೀನು ನನ್ನಲ್ಲಿ? ನಿನ್ನ ಮನಸ್ಸಿಂದ ಕಿತ್ತು ಹಾಕಿ ನನ್ನ ಹಗುರ ಆಗೋಕ್ಕೆ ಸಾಧ್ಯನೇ ಇಲ್ವಾ? ಛೇ, ನಂದನ್ ಅವರೇ, ನೀವು ನನ್ನನ್ನು ರಸ್ತೆ ಮಧ್ಯೆ ಬಿಟ್ಟು ಹೋಗಿರ್ಬೋದು, ನನಗೆ ಬೈದಿರ್ಬೋದು, ಇನ್ಯಾವತ್ತು ನನ್ನ ಕಣ್ಣೆದುರುಗಡೆ ಬರಬೇಡ ಅಂದಿರ್ಬೋದು. ಆದರೆ ನಾನು ಮಾತ್ರ ಬೇರೆಲ್ಲೂ ಹೋಗೋಕ್ಕಿಲ್ಲ. ನಿಮ್ಮ ಮನೆಗೆ ಬರ್ತೀನಿ. ನನ್ನಿಂದ ಹಾಳಾಗಿರೋ ನಿಮ್ಮ ಜೀವನನ ನಾನೇ ಸರಿ ಮಾಡ್ತೀನಿ. ನಿಮಗೆ ಸತ್ಯನ ಅರ್ಥ ಮಾಡಿಸಿ ಪೂರ್ವಿ ಜೊತೆ ನಿಮ್ಮ ಜೀವನ ಶುರು ಆಗೋ ಹಾಗೆ ಮಾಡಿನೇ ನಾನು ನಿಮ್ಮ ಜೀವನದಿಂದ ಹೋಗೋದು. ಅಲ್ಲಿ ತನಕ ನೀವೆಷ್ಟೇ ಬೈರಿ, ಬೇಕಿದ್ರೆ ಕತ್ತಿ ಹಿಡಿದು ನನ್ನ ಆಚೆ ತಳ್ಳಿ, ನಾನು ಮಾತ್ರ ನಿಮ್ಮ ಮನೇಲೇ ಇರ್ತೀನಿ. ಇದು ಅವತ್ತು ಅಜ್ಜಿ ಕೊಟ್ಟ ಲೆಟ್ರ್ ಅಲ್ವಾ? ತಗೋ. ಏನಿದು? ಯಾರು ಬರ್ದಿರೋದು ಈ ಲೆಟರ್ನ? ನಂದನ್ ಅಂತಾನೆ ಇದೆ, ನನಗೆ ಬರೆದಿರೋದು. ನಿಮ್ಗೆ ಇದೆಲ್ಲ ಗೊತ್ತಿಲ್ದಲೇ ಇರೋ ವಿಷಯನ ನಿಮ್ಮ ಒಪ್ಪಿಗೆ ಕೇಳ್ಕೊಂಡೆ ಅಲ್ವಾ ನಾನು ಹೋಗಿದ್ದು? ನಾನು ಯಾವುದಕ್ಕೂ ಒಪ್ಪಿಗೆ ಕೊಟ್ಟಿಲ್ಲ.
ಅಂದರೆ ಇದು ಪದ್ಮಿನಿ ಬರೆದಿದ್ದ. ಮದುವೆ ದಿನ ಅವಳು ಡ್ಯಾನ್ಸಿಗೆ ಹೋಗುವಾಗ ನಾನು ಒಪ್ಪಿಗೆ ಕೇಳ್ಕೊಂಡೆ ಹೋಗಿದ್ದೀನಿ ಅಂದಿದ್ದು ನಿಜ ಹಾಗಾದರೆ? ಏನೋ ನೀನಿಲ್ಲಿ? ಅಣ್ಣ ಪದ್ಮಿನಿ ಅಕ್ಕ ಕೊಟ್ರು, ಬರ್ಲಾ? ಬೈ ನವೀನ ಪದ್ಮಿನಿ ಕೊಟ್ಟು ಕಳಿಸಿದ್ದ? ಇದೇನು ಲೆಟ್ರಿದು? ಬಂದ್ವಿಯಪ್ಪ, 2 ನಿಮಿಷ. ನಂದನ್ ನಿಮಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಿದ್ದಾರಂತೆ ಕಣೋ, ಬೇಗ ಬೇಗ ಬಾ. ಸರಿ ಸರಿ. ಅಯ್ಯೋ ಹಂಗಲ್ಲ, ಒಂದು ತಿಳ್ಕೊ, ಹಾಗಲ್ಲ ನಂದನ್. ಮಾತಾಡಬೇಡ ನೀನು. ಅಂದರೆ ಪದ್ಮಿನಿ ನನಗೆ ಇಷ್ಟು ದಿನದಿಂದ ಹೇಳಕ್ಕೆ ಟ್ರೈ ಮಾಡ್ತಿದ್ದು ಇದನ್ನೇನಾ? ಅಯ್ಯೋ ಇವನ್ ಯಾಕೆ ಫೋನ್ ಮಾಡ್ತವನೆ? ಹಾಯ್ ಪದ್ಮಿನಿ, ಈ ಧ್ವನಿ ನಿನಗೆ ನೆನಪಿದ್ಯಾ? ಮರ್ತೋಗಿದ್ರೆ ಈ ಧ್ವನಿನ ನೆನಪು ಮಾಡ್ಕೊಳ್ಳಿ ಅಂತಲೇ ನಾನು ನಿನಗೆ ಫೋನ್ ಮಾಡಿದ್ದೇನೆ. ನೀನು ನನ್ನ ಜೀವನನ ಹಾಳು ಮಾಡಿ ನೀನು ನಿನ್ನ ಗಂಡನ ಜೊತೆ ಸುಖವಾಗಿದೆಯಾ ಅಲ್ವಾ? ನೋಡಿ, ನಾನು ಏನು ಅನ್ಯಾಯ ಮಾಡಿದ್ದೀನಿ ಅಂತ ನನ್ಗೆ ಹಿಂಗೆ ಹೇಳ್ತಿದ್ದೀರಾ? ಎಲ್ಲ ಅನ್ಯಾಯ ಆಗಿದ್ದು ನನಗೆ ತಾನೆ. ನನ್ಗವತ್ತು ಮೋಸ ಮಾಡಿದ್ದು ನೀವು ತಾನೆ. ಮತ್ತೆ ಯಾಕೆ ಫೋನ್ ಮಾಡಿದ್ರಿ? ಮುಚ್ಚೆ ಬಾಯ್. ಯಾರೇ ಮೋಸ ಮಾಡಿದ್ದು ನಿನಗೆ? ಓ, ನಾನು ಅವತ್ತು ನಿನ್ನ ಮದುವೆಗೆ ವಾಪಸ್ ಹೋಗೋದಕ್ಕೆ ಬಿಡಲಿಲ್ಲ ಅಂತನಾ? ಬಿಡ್ತಿದ್ದೆ ಕಣೆ, ಬಿಡ್ತಿದ್ದೆ. ಅಗ್ರಿಮೆಂಟಿಗೆ ಸೈನ್ ಮಾಡಿದೆ, ಕಿರಿಕ್ ಮಾಡಿದ್ದು ಯಾರು? ನೀನ್ ತಾನೆ? ನನ್ನನ್ನೇ ಏಮಾರ್ಸಿ ನೀನು ತಪ್ಪಿಸ್ಕೊಂಡು ಹೋದ್ಯಲ್ಲ, ಆಮೇಲೆ ಏನಾಯ್ತು ಅಂತ ನಿನ್ಗೇನಾದ್ರೂ ಗೊತ್ತಿದ್ಯಾ? ನೀನು ಹೋಗಿ ಮದುವೆ ಆಗಿ ಲೈಫನ್ನ ಸೆಟ್ಲ್ ಮಾಡ್ಕೊಂಡೆ. ಆದರೆ ನಾನು ನನ್ನ ಜೀವನ ಇಲ್ಲಿ ನರ್ಕ ಕೂತಿದೆ. ಅದ್ರ ಅರಿವು ನಿನ್ಗೇನಾದ್ರಿದ್ಯಾ? ಹೇಯ್, ನಿನ್ನನ್ನು ಫಾಲೋ ಮಾಡ್ಕೊಂಡು ಬರಬೇಕಾದ್ರೆ ಹಸ್ಲೂರಲ್ಲಿ ನನಗೆ ಆಕ್ಸಿಡೆಂಟ್ ಆಯ್ತು. ಇಷ್ಟು ದಿನ ಕೋಮಾದಲ್ಲಿದ್ದೆ, ಆದರೆ ಈಗ ಕಾಲು ಮುರ್ಕೊಂಡು ಕೆಲಸ ಕಳ್ಕೊಂಡು ಇಕ್ಕಾರಿ ಥರ ಬೀದಿಲಿ ಅಲಿತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ನೀನೇ ಕಣೆ. ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಬಿಡಲ್ಲ. ಪೂರ್ವಿ, ಪರವಾಗಿಲ್ಲ, ಕೂತ್ಕೋ. ಇರ್ಲಿ ಹೇಳಿ ಅಮ್ಮಾಜಿ. ಏನಿಲ್ಲ, ನನ್ನನ್ನು ಪದ್ಮಿನಿ ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ, ಅವ್ರ ಮನೆಗೆ ಬಂದ್ರ ಅಥವಾ ಹಾಗೆ ಹೊರಗಡೆ ಎಲ್ಲಾದರೂ ಹೋದ್ರ? ಗೊತ್ತಿಲ್ಲ ಅಮ್ಮಾಜಿ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅವ್ರು ಬಂದ್ರೋ ಇಲ್ವೋ ನಾನು ನೋಡೋಕ್ಕೆ ಆಗಲಿಲ್ಲ. ಸರಿ ಬಿಡು, ನಾನು ಫೋನ್ ಮಾಡಿ ವಿಚಾರಿಸ್ತೀನಿ. ಇದೇನಿದು? ಊಟ ಹಾಗೇ ಇದೆ. ಅಯ್ಯಯ್ಯೋ, ಈಗ ಏನಂತ ಹೇಳಿ ನಾನು? ನೀನು ಊಟ ಮಾಡಿಲ್ವಾ ಪೂರ್ವಿ? ಅದು ಅಮ್ಮಾಜಿ, ಇವತ್ತು ನೀವು ಜಯಂತಿ ಅತ್ತೆ ಚಂಚಲಕ್ಕ ಯಾರೂ ಊಟ ಮಾಡಲಿಲ್ವಲ್ಲ, ನನಗೂ ಅದಕ್ಕೆ ಊಟ ಮಾಡೋಕ್ಕೆ ಮನಸ್ಸೇ ಆಗಲಿಲ್ಲ. ಒಳ್ಳೆ ಹುಡುಗಿ ನೀನು. ನಾವ್ಯಾರೂ ಊಟ ಮಾಡಲಿಲ್ಲ ಅಂತ ನೀನು ಉಪವಾಸ ಇಟ್ಬಿಟ್ಟಿಯಾ? ತಟ್ಟೆಗೆ ಹಾಕಿರೋ ಅನ್ನನ ಹೀಗೆ ಬಿಡಬಾರ್ದು. ಹೀಗೆ ಮಾಡಿದ್ರೆ ಅನ್ನಕ್ಕೆ ನಾವು ಅಪಮಾನ ಮಾಡ್ದಾಗತ್ತೆ. ಇಷ್ಟಕ್ಕೂ ಈ ವ್ರತ ನೀನು ಯಾಕಬ್ಬ ಮಾಡ್ತೀಯಾ? ಈ ವ್ರತ ಮಾಡಬೇಕಾಗಿರೋರು ಮದುವೆ ಆಗಿರೋರು ಅಷ್ಟೇ, ನೀನಲ್ಲ. ಊಟ ಮಾಡು.
ನಿನ್ನನ್ನು ಸುಮ್ಮನೆ ಬಿಡೋ ಮಾತೇ ಇಲ್ಲ. ಹೇಳೋ, ಎಲ್ಲಿದ್ಯಾ? ನೋಡಿ, ನೀವು ಹೇಳಿದ್ದಕ್ಕೆಲ್ಲ ನಾನು ಹೊಣೆಯಲ್ಲ. ಇಷ್ಟಕ್ಕೂ ನಿಮ್ಗಿಂತ ಗತಿ ಬಂದೈತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇವತ್ತು ನಿಮ್ಗೆ ಹೀಗಾಗಿದೆ ಅಂದರೆ ಕಾರಣನೇ ನೀವು. ನಾನು ನಿಮಗೆ ಸಾರಿ ಹೇಳಿದೆ ನಾನು ಡ್ಯಾನ್ಸ್ ಮಾಡೋಕ್ಕಿಲ್ಲ ಅಂತ. ಆದರೆ ನೀವು ನನ್ನ ಹೆದರಿಸಿ ಬೆದರಿಸಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ನನಗೆ ಅವಕಾಶ ಕೊಡ್ತೀನಿ ಅಂತ ಕರೆದ್ರಿ. ನಾನು ಪ್ರತಿ ಕ್ಷಣನೂ ಹೆದ್ರುಕೊಂಡು ಬಾಳೋ ಹಂಗೆ ಮಾಡಿದ್ರಿ. ಇನ್ನಾದರೂ ನೀವು ನ್ಯಾಯವಾಗಿ ಬದುಕಿ ನನ್ನನ್ನು ಬದುಕಕ್ಕೆ ಬಿಡಿ. ಹೇಯ್, ನೀ ನನಗೆ ಪಾಠ ಹೇಳ್ಕೊಡ್ತೀಯಾ? ನಾನು ನಿನ್ನನ್ನು ಬಿಟ್ಬಿಡ್ಬೇಕಾ? ನೋ ನೋ ವೇ. ನಿನ್ನ ಜೀವನನ ಎಲ್ಲಿಗೋ ತಗೊಂಡು ಹೋಗ್ತೀನಿ. ಅದರಿಂದ ನಾನು ಉದ್ಧಾರ ಆಗ್ತೀನಿ ಅಂತ ಎಷ್ಟೋ ಕೇಳ್ಕೊಂಡೆ. ಆದರೆ ನೀನು ಇಲ್ಲ. ನಮ್ಮಪ್ಪ ಒಂದು ಹುಡುಗನ ನೋಡಿದಾನೆ, ಅವನ್ನೇ ನಾನು ಮದುವೆ ಆಗಬೇಕು ಅಂತ ಹೇಳಿ ಮದುವೆನೂ ಆದೆ. ನೀನು ಸುಖವಾಗಿರ್ತೀಯಾ? ನೀನು ಸುಖವಾಗಿರೋದಕ್ಕೆ ನಾನು ಬಿಟ್ಬಿಡ್ತೀನಾ? ಬಿಡಲ್ಲ. ನೀನು ಮಾಡಿರೋ ಅನ್ಯಾಯಕ್ಕೆ ಬೆಲೆ ಕಟ್ಟೆ ಕಟ್ತೀಯಾ? ನಾನು ನಿನಗೆ ಕಾಟ ಕೊಡೋದಕ್ಕಷ್ಟೇ ಕಾಲ್ ಮಾಡಿದ್ದೀನಿ ಅಂತ ಅನ್ಕೋಬೇಡ. ನಿನ್ನ ಮದುವೆ ನಡೆದಿದ್ದು ನಾನು ಕೊಟ್ಟಿರೋ 4 ಲಕ್ಷದಿಂದ 4 ಲಕ್ಷ ತಗೊಂಡು ಡ್ಯಾನ್ಸ್ ಮಾಡದೆ ಓಡೋದೆ ಅಲ್ವಾ? ಈಗ ನನಗೆ ಆ 4 ಲಕ್ಷ ಬೇಕು. ಅಷ್ಟೇ ಅಲ್ಲ, ನಿನಗೆ ದಿನ ಒಂದೊಂದು ಸರ್ಪ್ರೈಸ್ ಕೊಡ್ತೀನಿ. ಈ ಶೋಭರಾಜ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ನಿನಗೆ ತೋರಿಸ್ತೀನಿ. ಬೇಡ, ದಯವಿಟ್ಟು ಹಂಗೆ ಮಾಡಬೇಡಿ. ನೀನು ಏನೇ ಕೇಳ್ಕೊಂಡ್ರು ನನ್ನ ಮನಸ್ಸು ಬದಲಾಗಲ್ಲ ಪದ್ಮಿನಿ. ನನ್ನ ಕೆಲಸ, ನನ್ನ ಕಾರು, ನನ್ನ ಹೆಸರು, ನನ್ನ ಹೆಲ್ತು ಎಲ್ಲ ನಿನ್ನಿಂದ ಕಳ್ಕೊಂಡಿದ್ದೇನೆ. ನನಗಾದ ಗತಿನೇ ನಿನಗೂ ಬರಬೇಕು. ಅದನ್ನು ನೋಡಿ ನಾನು ಖುಷಿ ಪಡಬೇಕು. ನಾನು ಮನಸ್ಸು ಮಾಡಿದೆ ನೀನು ಎಲ್ಲಿದ್ಯೋ ಅಲ್ಲಿಂದ ಎತ್ತು ಹಾಕೊಂಡು ಹೋಗಿ ನಿನ್ನ ಕೈ ಕಾಲನ್ನ ಮುರಿದಾಕ್ಬೋದು. ಆದರೆ ನಾನು ಅದನ್ನು ಮಾಡಲ್ಲ. ನೀನು ದಿನೇ ದಿನೇ ನರಳಾಡಬೇಕು. ನೀನು ಒತ್ತಾಡೋದನ್ನ ನೋಡಿ ನಾನು ನಗಬೇಕು. ಆಗಲೇ ನನಗೆ ತೃಪ್ತಿ. ಏನು ಮುಂದೆ ಈ ಶೋಪ್ ಕೊಡೋ ಟಾರ್ಚರನ್ನ ಅನುಭವಿಸೋದಕ್ಕೆ ರೆಡಿ ಇರು. ಪೂರ್ವಿ, ಏನಿದು? ಪ್ರೀತಿಯ ನಂದನ್ ಅವರೇ, ನಿಮಗೆ ಫೋನ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ನಿಮ್ಮನ್ನ ಭೇಟಿ ಮಾಡುವಾಗಲೂ ಹೇಳಕ್ಕೆ ನೋಡಿದೆ. ಇದು ನಿಮ್ಮ ಹತ್ರನೇ ಇತ್ತಾ? ಮತ್ತೆ ನೀವು ಅಕ್ಕನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಇದನ್ನ ಓದದ ಮ್ಯಾಕೋ ನಿಮಗೆ ಅಕ್ಕ ಅಪರಾಧಿ ಥರ ಕಾಣಿಸ್ತಿದ್ದಾಳ? ಇದನ್ನ ನಿಮ್ಗೆ ಹೇಳಬೇಕು ಅಂತಾನೆ ಅಕ್ಕ ಇಷ್ಟು ದಿನ ಒದ್ದಾಡ್ತಾ ಇದ್ದಿದ್ದು. ನಿಜವಾಗ್ಲೂ ಹೇಳ್ತೀನಿ ಬಾವ, ಇದರಲ್ಲಿ ಅಕ್ಕಂದೇನು ತಪ್ಪಿಲ್ಲ. ಅವತ್ತು ಅಪ್ಪಯ್ಯ ಮದುವೆ ಖರ್ಚನ್ನ ನಿಭಾಯಿಸಕ್ಕಾಗದೆ ಸೋತು ಕುಂತಾಗ ಶೋಭರಾಜ್ ಬಂದ. ಮತ್ತೆ ಒಂದ್ಸಲ ಡ್ಯಾನ್ಸ್ ಮಾಡು ಅಂದ. ದುಡ್ಡು ಕೊಡ್ತೀನಿ ಅಂತ ಅಂದ. ಅದಕ್ಕೆ ಅತ್ತೆವ್ವ ಒಪ್ಪಿ ಅಕ್ಕನ್ನು ಒಪ್ಸಿದ್ರು. ಅಪ್ಪಯ್ಯನ ಮರ್ಯಾದೆ ಉಳ್ಸಕ್ಕೋಸ್ಕರ ಅಕ್ಕ ಒಪ್ಕೊಂಡಿದ್ದು ಅಷ್ಟೇ. ಆದ್ರೆ ಅವಳಿಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಮದುವೆ ದಿನಾನೇ ಡ್ಯಾನ್ಸ್ ಶೋ ಇರ್ತೈತೆ ಅಂತ. ಮಾರನೇ ದಿನ ಬಂದು ಆ ಶೋಭರಾಜ್ ಕರೆದಾಗ್ಲೇ ಅಕ್ಕಂಗೆ ಗೊತ್ತಾಗಿದ್ದು ಡ್ಯಾನ್ಸು ಅವತ್ತೇ ಇರೋದು ಅಂತ. ಅವಳು ಏನಾದರೂ ಬರ್ದೇ ಇದ್ರೆ ಅಪ್ಪಯ್ಯನಿಗೆ ಡ್ಯಾನ್ಸ್ ವಿಷಯ ಎಲ್ಲ ಹೇಳ್ಬಿಡ್ತೀನಿ. ಆಗ ಅಪ್ಪಯ್ಯ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾರೆ ಅಂತ ಹೆದರಿಸಿ ಒಪ್ಸ್ದ. ಆದ್ರೆ ಅಕ್ಕ ಮಾತ್ರ ನೀವು ಒಪ್ಪಿಗೆ ಕೊಡೋವರೆಗೂ ಹೋಗಕ್ಕಿಲ್ಲ ಅಂತ ಅಂದ್ಲು. ನನ್ನ ಮುಖಾಂತರ ನಿಮ್ಗೆ ಈ ವಿಷಯ ಹೇಳಕ್ಕೆ ಪ್ರಯತ್ನ ಪಟ್ಲು. ನಾನು ನಿಮ್ಗೆ ಅವತ್ತು ವಿಷಯ ಹೇಳಕ್ಕೆ ಅಂತ ಬಂದಾಗ ಮನೆ ದೇವ್ರ ಪೂಜೆ ಅಂತ ಏನೋ ಆಗಿ ನಿಮಗೆ ನಾನು ವಿಷಯನೇ ಹೇಳಕ್ಕಾಗ್ಲಿಲ್ಲ.
ಅವಳು ನಿಮಗೆ ಈ ಪತ್ರವ ಬರೆದಿದ್ದು. ನೀವು ಹೂವಿನ ಬೊಕ್ಕೆ ಕಳಿಸಿದಾಗ ಒಪ್ಪಿಗೆ ಅಂತ ಹೇಳಿನೇ ಈ ಬೊಕ್ಕೆ ಕಳಿಸಿದ್ದೀರಾ ಅಂತ ಅವಳು ತಿಳ್ಕೊಂಡು ಡ್ಯಾನ್ಸಿಗೆ ಹೋಗಿದ್ದು. ಅವಳನ್ನ ಮುಹೂರ್ತಕ್ಕೆ ಮುಂಚೆ ಕರ್ಕೊಂಬರ್ತೀನಿ ಅಂತ ಮಾತು ಕೊಟ್ಟಿದ್ದ ಆ ಶೋಭರಾಜು. ಆದರೆ ಮೋಸ ಮಾಡ್ಬಿಟ್ಟ. ಅವಳನ್ನ ಕರ್ಕೊಂಡೇ ಬರಲಿಲ್ಲ ಅದಕ್ಕೆ ಮುಂಚೆ. ಅಕ್ಕನಿಗೆ ಎಲ್ಲ ಕಡೆಯಿಂದನೂ ಮೋಸ ಆಗೋಯ್ತು. ಆದ್ರೆ ಅವಳು ಖಂಡಿತವಾಗ್ಲೂ ನಿಮಗೆ ಮೋಸ ಮಾಡಿಲ್ಲ. ನೋಡಿ, ನಿಮಗೀಗ ಎಲ್ಲ ಅರ್ಥ ಆಗೈತೆ, ಕ್ಲಿಯರ್ ಆಗೈತೆ ಅಂತ ನಾನು ಅನ್ಕೋತಾ ಇದ್ದೀನಿ. ದಯವಿಟ್ಟು ಅಕ್ಕನ್ನ ಕ್ಷಮಿಸ್ಬಿಡಿ. ಅವಳ ಜೊತೆ ಮೊದಲೇ ನನಗಿದ್ಬಿಡಿ. ನನ್ನ ಕುತ್ತಿಗೆಗೆ ಈ ತಾಳಿ ಬಿದ್ದಿದ್ದು ಒಂದು ಆಕಸ್ಮಿಕ. ಇದು ನನ್ನ ಕುತ್ತಿಗೆಗೆ ಬಿದ್ದಾಗಿಂದ ಪ್ರತಿ ಕ್ಷಣನೂ ನಾನು ನರಳುತ್ತಾ ಕಳೀತಾ ಇದ್ದೀನಿ. ಅಕ್ಕನೂ ಅಷ್ಟೇ ಕಣ್ಣೀರು ಹಾಕ್ತಾ ಬದುಕ್ತಾ ಇದ್ದಾಳೆ. ಇದರಿಂದ ನನಗೆ ಮುಕ್ತಿ ಕೊಡಿಸಿ. ಇದು ಇರಬೇಕಾಗಿರೋದು ಅಕ್ಕನ ಕುತ್ತಿಗೆಯಲ್ಲಿ. ಇದನ್ನ ಅಲ್ಲಿಗೆ ಸೇರಿಸ್ಬಿಡಿ ಬಾವ, ಪ್ಲೀಸ್. ಛೇ, ನನ್ನ ಪದ್ಮಿನಿನ ನಾನೇ ತಪ್ಪು ತಿಳ್ಕೊಂಬಿಟ್ನಲ್ಲ. ಅವಳ ಪರಿಸ್ಥಿತಿ, ಅವಳ ಒತ್ತಾಟ ಏನು ಅಂತಲೇ ಅರ್ಥ ಮಾಡ್ಕೊಳ್ದೆ ನಂಗೆ ಮೋಸ ಮಾಡಿದ್ಲು ಅಂತ ಅಂದ್ಕೊಂಡು ಅವಳನ್ನು ತುಂಬ ಕೆಟ್ಟದಾಗಿ ನಡೆಸ್ಕೊಂಬಿಟ್ಟೆ. ಪ್ಲೀಸ್ ನನ್ನ ಫಾಲೋ ಮಾಡಬೇಡ. ನಿನ್ನ ಜೊತೆ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ. ಒಪ್ಪ ಮಾಡ್ಕೋಬೇಡಿ ನಂದನವ್ರೆ. ಕೊಟ್ಟ ಮಾತಕ್ಕೆ ತಪ್ಪಿ ನನ್ನ ಪ್ರೀತಿಗೆ ವಂಚನೆ ಮಾಡಿರೋ ನಿನ್ನ ಹತ್ರ ನನಗೇನು ಮಾತೆ? ಯಾಕೆ ನನ್ನ ಹಿಂದಿಂದೆ ಬರ್ತಾ ಇದೆಯಾ? ನೀನು ನನ್ನ ಹಿಂದೆ ಬರಬೇಡ ಅಷ್ಟೇ. ನಂದನವ್ರೆ, ನಿಮ್ ಕೈ ಮುಗಿ ಕೇಳ್ಕೊತೀನಿ, ಸ್ವಲ್ಪ ನಮಗೂ ಮಾತಾಡಕ್ಕೆ ಅವಕಾಶ ಕೊಡಿ. ಸಾಕು.